ಹೆಸರಿನಲ್ಲಿ ಲಿಕ್ಕರ್ ಮಾರಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾತ್ರೋರಾತ್ರಿ ಈ ಮದ್ಯದಂಗಡಿಗೆ ಬೀಗವನ್ನ ಜಡಿದು ಸ್ಥಳೀಯರು ಹೋರಾಟವನ್ನ ಮಾಡ್ತಿದ್ದಾರೆ. ಹುಬ್ಬಳ್ಳಿಯ ನವನಗರದಲ್ಲಿ ಸ್ಥಳೀಯರಿಂದ ಪ್ರತಿಭಟನೆ ನಡೀತಾ ಇರುವಂತದ್ದು. ಅಂದ್ರೆ ಪಾಲಿಕೆಯಿಂದ ಹಾಲಿನ ಅಂಗಡಿಯನ್ನ ತೆರೆಯೋದಕ್ಕೆ ಅನುಮತಿಯನ್ನ ನೀಡಲಾಗಿತ್ತು. ಆದರೆ ಇಲ್ಲಿ ಮಿಲ್ಕ್ ಪಾರ್ಲರ್ ಹೆಸರಿನಲ್ಲಿ, ಹಾಲಿನ ಅಂಗಡಿಯ ಹೆಸರಿನಲ್ಲಿ ಮದ್ಯದ ಅಂಗಡಿಯನ್ನ ಓಪನ್ ಮಾಡಲಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಿಂದ ಸ್ಥಳೀಯರು ತೀವ್ರ ಆಕ್ರೋಶವನ್ನ ಕೂಡ ಹೊರಹಾಕ್ತಾ ಇದ್ದಾರೆ. ಪ್ರತಿಭಟನೆ ಕೂಡ ನಡೆಸ್ತಾ ಇರುವಂಥದ್ದು. ಸದ್ಯ ಈಗ ಬೀಗವನ್ನ ಜಡಿದು, ಅಂದರೆ ಮದ್ಯದ ಅಂಗಡಿಗೆ ಬೀಗವನ್ನ ಜಡಿದು ಸ್ಥಳದಲ್ಲೇ ಸ್ಥಳೀಯರಿಂದ ಪ್ರತಿಭಟನೆ ಕೂಡ ನಡೀತಾ ಇರುವಂಥದ್ದು. ಹುಬ್ಬಳ್ಳಿಯ ನವನಗರದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದಾಗಿದೆ. ಮದ್ಯದ ಅಂಗಡಿಯನ್ನ ಕೂಡಲೇ ಬಂದ್ ಮಾಡಬೇಕು ಅಂತ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಅಂದ್ರೆ ಜನವಸತಿ, ಶಾಲೆ, ಆಸ್ಪತ್ರೆ ಇರುವಂತಹ ಸ್ಥಳದಲ್ಲಿ ಈ ಒಂದು ಮದ್ಯದ ಅಂಗಡಿಯನ್ನ ಓಪನ್ ಮಾಡಲಾಗಿದೆ. ಅದು ಕೂಡ ಪಾಲಿಕೆ ಅನುಮತಿ ನೀಡಿರೋದು ಹಾಲಿನ ಅಂಗಡಿಯನ್ನ ಓಪನ್ ಮಾಡೋದಕ್ಕೆ. ಆದ್ರೆ ಇಲ್ಲಿ ಹಾಲಿನ ಅಂಗಡಿ ಹೆಸರಿನಲ್ಲಿ ಮದ್ಯದ ಅಂಗಡಿಯನ್ನ ಓಪನ್ ಮಾಡಲಾಗಿದೆ. ಈ ಕುರಿತು ಮಾತನಾಡೋದಕ್ಕೆ ನಮ್ಮ ಜೊತೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಸದಸ್ಯೆಯಾಗಿರುವಂತಹ ಸುನೀತಾ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ಈ ವಿಚಾರ ನಿಮಗೆ ಈಗಾಗಲೇ ಗೊತ್ತಾಗಿದೆ ಅನ್ಕೋತೀನಿ ಮೇಡಮ್. ನಿನ್ನೆಯಿಂದ ಪ್ರತಿಭಟನೆ ಕೂಡ ನಡೀತಾ ಇದೆ. ಹಾಲಿನ ಅಂಗಡಿ ತೆರೆಯೋದಕ್ಕೆ ಪರ್ಮಿಷನ್ ಇತ್ತು, ಆದ್ರೆ ಇವರು ಮದ್ಯದ ಅಂಗಡಿಯನ್ನ ಓಪನ್ ಮಾಡಿದ್ರು. ಏನ್ ಹೇಳ್ತೀರಾ ಈ ವಿಚಾರಕ್ಕೆ? ಹೋರಾಡ್ತಾ ಇದ್ವಿ. ಅದ್ರ ಜೊತೆಗೆ ಈಗ 6 ದಿನದಿಂದ ನಾವು ಹೋರಾಟಕ್ಕಲ್ಲೇ ಅವ್ರ ಈಗೇನು ಮಿಲ್ಕ್ ಬೂತ್ ಅಂತ ಹೇಳಿ ಏನು ಇವಾಗ ಬಾರ್ ಲಿಕ್ಕರ್ ಶಾಪ್ ಓಪನ್ ಮಾಡ್ಕೊಂಡಿದ್ದಾರ. ಅದ್ರ ಬಾಗಿಲ್ ಮುಂದನೆ ಎಲ್ರು ಹೆಣ್ಮಕ್ಳು ನಾವು ಎಲ್ರು ಸೇರಿ ಧರಣಿ ಕೂತು ಅದನ್ನ ಪ್ರತಿಭಟನೆ ಮಾಡ್ತಾನೆ ಇದ್ದೀವಿ. ನಿನ್ನೆ 7ನೇ ದಿನ. ಸೊ ಇವಾಗ ಏನ್ ಮಾಡ್ತಾರ ಏನಿಲ್ಲ ಅನ್ನೋದನ್ನ ಜನರೆಲ್ರು ಏನು ಅಂದ್ರೆ ನಮಗೆ ಈ ಲಿಕ್ಕರ್ ಶಾಪ್ ಬೇಡ. ಯಾಕಂದ್ರೆ ಇಲ್ಲಿ ಎಲ್ಲಾ ಇರೋದು ಜನವಸತಿ ಪ್ರದೇಶ. ಹೌದು. ಎಲ್ರು ಗೇಟ್ ಹತ್ರ ಬಂದು ಎಲ್ರು ಬೂಚುಗಳು, ಬಾಟಲ್ಗಳು ಈ ತರ ಸಿಗಾಕತ್ತಾವ. ಇನ್ನೂ ಏನೂ ಇಲ್ಲ, ಜಸ್ಟ್ ಅವರು ಪಾರ್ಸಲ್ ಕೊಡ್ತಾ ಇದಾರೆ. ಅಂತ ಟೈಮಲ್ಲಿ ಇಷ್ಟೆಲ್ಲ ಅವಾಂತರ ಸೃಷ್ಟಿ ಆಗ್ಬಿಟ್ಟೈತಿ. ಎಲ್ರು ಹೆದರಿ ಓಡಾಡ್ಕೊಂಡು ಹೆಣ್ಮಕ್ಳಂತೂ ಹೆದರ್ ಬಿಟ್ಟಿದಾರ. ನನಗ್ ಬಂದು ಇಲ್ಲ ನೀವು ಹೆಂಗಾದ್ರು ಮಾಡಿ ಇದನ್ನ ನಮ್ಗೆ ಸಪೋರ್ಟ್ ಮಾಡಿ, ನಮ್ಗೆ ಏರಿಯಾದೊಳಗೆ ಲಿಕ್ಕರ್ ಶಾಪ್ ಬೇಡ ಅಂತ ಬಹಳ ಎಲ್ರು ಆಳ್ತಾ ಬಂದು ಹೆಣ್ಮಕ್ಳು ಹೇಳಿದ್ರು. ಅದ್ರ ಮೇಲೆ ನಾವು ಎಲ್ರೂ ಸೇರಿ ಒಗ್ಗಟ್ಟಾಗಿ ಇಲ್ಲಿ ಹೋರಾಡ್ತಾ ಇದ್ದೀವಿ. ನಮ್ಗೆ ಇಲ್ಲಿ ಈ ಬಾರ್ ಬೇಡ, ಬೇರೆ ಕಡೆ ಸ್ಥಳಾಂತರ ಮಾಡ್ರಿ ಅನ್ನೋದೊಂದೇ ನಮ್ದು ಗುರಿ, ನಮ್ಮ ಉದ್ದೇಶ. ಅವ್ರಿಗೇನ ನಾವು ಏನು ಇದನ್ ಮಾಡ್ತಾ ಇಲ್ಲ. ಅವ್ರಿಗೆ ಸ್ಥಳಾಂತರ ಮಾಡಿದ್ರೆ ಕುಡಿಯೋರು ಎಲ್ಲನ್ನ ಹೋಗಿ ಕುಡಿತಾರ. ಆದ್ರೆ ನಮ್ಮ ಜನವಸತಿ ಪ್ರದೇಶನ ಬಿಟ್ಟು ನಾವು ಬದುಕಾಗಲ್ಲ. ನಮ್ಮ ಮಕ್ಕಳು ಇಲ್ಲೇ ಶಾಲೆಗೆ ಹೋಗ್ಬೇಕು, ಇಲ್ಲೇ ಮಾರ್ಕೆಟಿಗೆ ಬರ್ಬೇಕು. ನಾವೆಲ್ರು ಈ ರೋಡು ನಮ್ಗ ದಿನ ಬಳಕೆ ಯೂಸ್ ಆಗುವಂತ ರೋಡು, ದೇವಸ್ಥಾನಗಳು ಬರುವಂತ ರೋಡು, ರಥಬೀದಿ ಇದು, ಗಾಮನಗಟ್ಟಿ ಕರಿಯಮ್ಮಂದು ಜಾತ್ರೆ ಮಹೋತ್ಸವ ಇಲ್ಲಿಂದನೇ ಹೋಗೋದು, ಎಲ್ಲಾ ದೇವಸ್ಥಾನಗಳದ್ದು ಪಾಲ್ಕಿ ಉತ್ಸವಗಳು ಇಲ್ಲೇ ಬರೋದು. ಈ ಒಂದು ಇದನ್ನ ವಾತಾವರಣನ ಹಾಳು ಮಾಡ್ಬೇಡ್ರಿ ಅಂತ ನಾವು ಅವ್ರಿಗೆ ಬಹಳ ಕಳಕಳಿಯಿಂದ ನಾವು ಕೇಳ್ತಾ ಇದ್ದೀವಿ. ಯಾಕಂದ್ರೆ ಈ ಜನ ವಸತಿ ಇರುವಂತ ಪ್ರದೇಶ ಬಹಳ ಹೆಂಗಂದ್ರ ಮಧ್ಯಮ ವರ್ಗದವ್ರು ಇರುವಂತ ಏರಿಯಾ ನಮ್ದು. ಈ ಏರಿಯಾನ ಹಾಳು ಮಾಡ್ಬೇಡ್ರಿ ಅಂತ ನಾವು ಕೇಳ್ತಾ ಇರೋದು. ಅಂದ್ರೆ ನೀವೀಗ 7 ಅಂದ್ರೆ 1 ವಾರದಿಂದ ಪ್ರತಿಭಟನೆ ಮಾಡ್ತಾ ಇದ್ದೀರಾ? ಸತತವಾಗಿ ನಿರಂತರವಾಗಿ ಪ್ರತಿಭಟನೆ. ನಿಮ್ಮ ಪ್ರತಿಭಟನೆಗೆ ರೆಸ್ಪಾನ್ಸ್ ಯಾವ ರೀತಿ ಸಿಕ್ತು ಮೇಡಮ್? ಅವರು ಹೆಂಗಂದ್ರೆ ವಿಷಯಾಂತರ ಮಾಡೋದು, ಬರೀ ಅಲ್ಲಿದ್ ಬಂದ್ ಮಾಡ್ರಿ, ಆಮ್ಯಾಗ ಇಲ್ಲಿದ್ ಬಂದ್ ಮಾಡ್ರಿ ಅಂತ ಹೇಳ್ತಾ ಇದಾರ. ಆದ್ರೆ ನಮಗ್ ಮೊದ್ಲು ಇವ್ರು ಬಂದ್ ಮಾಡಿದ್ರೆ ನಾವು ಅಲ್ಲಿ ಮುಂದ್ಗಡೆ ಇರೋದನ್ನು ನಾವು ಬಂದ್ ಮಾಡ್ತೀವಿ. ಮೊದ್ಲು ಇಲ್ಲಿ ಇದನ್ನ ಮುಗಿಸ್ಬಿಟ್ಟ ನಾವು ಅಲ್ಲಿ ಮುಂದ್ಗಡೆ ಹೋಗ್ಬೇಕು. ಆ ತರ ನಮ್ದು ವಿಚಾರ. ಯಾಕಂದ್ರೆ ಫಸ್ಟ್ ಇವಾಗ ಇರೋದನ್ನ ಬಿಟ್ಟು ನಾವು ಹೋಗಕ್ಕಾಗಲ್ಲ. ಇಲ್ಲಿ ಪ್ರತಿಭಟನೆ ಮುಗಿಸಿ ಇದನ್ನ ಮುಚ್ಚಿ ಅಲ್ಲಿ ಮುಂದ್ಗಡೆ ಎದ್ದು ಮುಚ್ತೀವಿ ನಾವು. ಎಲ್ಲ ನಮ್ಮ ನವನಗರ ಸುತ್ತಮುತ್ತಲು ಅಮರಗೋಳ, ಗಾಮನಗಟ್ಟಿ, ಸುತ್ತಗಟ್ಟಿ, ಸುತ್ತಮುತ್ತಲು ಬಡಾವಣೆ ಪ್ರದೇಶದವ್ರದ್ದು ಎಲ್ಲರ ವಿಚಾರನೂ ಅದೇ ಐತಿ. ನಮ್ಮ ಈ ಏರಿಯಾ ಸರಾಯಿ ಮುಕ್ತವಾಗ್ಬೇಕು ಅಂತ ಹೇಳಿ. ಆದ್ರಿಂದ ನಾವು ಇದನ್ನ ಮುಚ್ಚಿ
ಅಲ್ಲಿ ಇದನ್ನ ಮಾಡ್ತೀವಿ. ಎರಡೂ ಸೇರೆ ಇದನ್ನ ಮಾಡ್ತಾ ಇದ್ವಿ. ಹೋರಾಟ ಅಂತೂ ಎರಡೂ ಸೇರೆ ಅದ. ಆದ್ರೆ ಫಸ್ಟ್ ಇದನ್ನ ಮುಚ್ಚಿ ಆಮೇಲೆ ಅಲ್ಲಿ ಹೋಗ್ತೀವಿ. ಎಸ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಎಸ್, ಇದಿಷ್ಟು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.